ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಸದಾ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2. ಇಲ್ಲಿ ಆ ವ್ಯಕ್ತಿ ಬಗ್ಗೆ ಏನೋ ಸಿಟ್ಟಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಆಫ್ ಫಂಡ್ ಅನ್ನೋದು ಬರ್ತಾ ಇದೆ. ಏನೋ ಒಂಟಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಮಿಲ್ಕ್ ಆ್ಯಂಡ್ ಹನಿ ಇದೆ ಬಾಟಮ್ನಲ್ಲಿ. ಒಂದು ಕಾಲದಲ್ಲಿ ಚೆನ್ನಾಗಿದ್ದಂಥ ಸಂಬಂಧ ಈಗ ಹಾಳಾಗಿದೆ. ಏನೋ ಕಳ್ಕೊಂಡ ಅನುಭವ ಇದೆ. ಲಾಸ್ಟ್ ಫೀಲ್ ಆಗ್ತಾ ಇದೆ. ಬೇಜಾರಿನಲ್ಲಿದ್ದೀರಾ. ಮೊದಲು ತುಂಬ ಖುಷಿಯಾಗಿದ್ರಿ, ಸಂತೋಷವಾಗಿದ್ರಿ. ಯಾವುದೋ ಮೂರನೇ ವ್ಯಕ್ತಿ ಪ್ರವೇಶದಿಂದ ಈ ನಿಮ್ಮ ಸಂಬಂಧ ಹಾಳಾಗಿದೆ ಅಂತ ಅನ್ನಿಸ್ತಾ ಇದೆ. ಹಿಂದೆ ಒಂದು ಕಾಲದಲ್ಲಿ ಆ ವ್ಯಕ್ತಿನ ನೀವು ತುಂಬ ನಂಬ್ಕೊಂಡಿದ್ರಿ. ನಿಮಗೂ ಅವರು ತುಂಬ ಪ್ರಾಮಿಸ್ಗಳನ್ನ ಮಾಡಿದ್ರು. ಸುಮಾರು ದಿನ ಈ ನಿಮ್ಮ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಮುಂದುವರೆದಿತ್ತು. ಒಂದಲ್ಲ ಒಂದಿನ ಅವರು ದೂರ ಆಗ್ತಾರೆ. ಅವರಲ್ಲಿ ಈ ಥರ ಚೇಂಜಸ್ ಬರುತ್ತೆ ಹಾಗೆ ನೀವು ಅಂದ್ಕೊಂಡೇ ಇರಲಿಲ್ಲ. ಈಗ ಯಾವುದೋ ನಿಮ್ಮ ಕಾಲ್ಗಳಿಗೆ, ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಇಲ್ಲ. ಕೆಲವ್ರದ್ದು ಬ್ಲಾಕ್ ಆಗಿದ್ರೆ ಕೆಲವ್ರದ್ದು ಓಪನ್ ಇದೆ. ನಿಮ್ಮ ಮೆಸೇಜ್ಗಳನ್ನ, ನಿಮ್ಮ ಕಾಲ್ನ ಗಮನಿಸುವಂಥ ಪೇಷನ್ಸ್ ಅವ್ರಿಗಿಲ್ಲ. ಈ ಟೈಮಲ್ಲಿ ನಿಮಗೆ ಲೋ ಫೀಲ್ ಆಗ್ತಾ ಇದೆ. ಸಾಕಷ್ಟು ಯೋಚನೆ ಮಾಡಿ ಆ ವ್ಯಕ್ತಿನ ಮರೆಯೋ ಪ್ರಯತ್ನ ಮಾಡಿದ್ದೀರಾ. ಆದ್ರೂ ಆಗಾಗ ನೆನಪಾಗ್ತಾ ಇರುತ್ತೆ. ಮತ್ತೆ ಒಂದಲ್ಲ ಒಂದಿನ ಕನೆಕ್ಟ್ ಆಗ್ತಾರೆ. ಆ ಭಾವನೆ ನಿಮ್ಮಲ್ಲಿದೆ. ಸೋಲ್ ಒಪ್ಕೊಳ್ಳೋಕೆ ಮನಸ್ಸಿಲ್ಲ. ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಖಂಡಿತ ಅವರು ಬಂದೇ ಬರ್ತಾರೆ, ಖಂಡಿತ ಮಾತಾಡಿಸ್ತಾರೆ, ಕನೆಕ್ಟ್ ಆಗ್ತೀವಿ. ಮತ್ತೆ ಆ ಭಾವನೆ ನಿಮ್ಮಲ್ಲಿದೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಆದರೆ ಈ ವ್ಯಕ್ತಿನ ರಿಪ್ಲೇಸ್ ಮಾಡೋಕ್ಕೆ ಅಂಥ ಮನಸ್ಸಿಲ್ಲ ನಿಮಗೆ. ಈಗ ಅವರ ಎನರ್ಜಿ ನೋಡೋಣ. ನಿಮ್ಮ ಬಗ್ಗೆ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ನಿಮ್ಮ ನೆನಪಿದ್ರೂ ನಿಮ್ಮನ್ನು ಕನೆಕ್ಟ್ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಒಂದು ಏನು ಬರುತ್ತೆ? ಆಲ್ ದ್ಯಾಟ್ ಗ್ಲಿಟರ್ಸ್. ಬಾಟಮ್ನಲ್ಲಿ ಕೋ ಕ್ರಿಯೇಟ್. ಇದು ತಾನಾಗಿ ಮಾಡಿಕೊಂಡಿರುವಂಥ ಪರಿಸ್ಥಿತಿ. ನಿಮ್ಮ ಜೊತೆ ಡೀಪಾಗಿ ಕನೆಕ್ಟ್ ಆಗಿದ್ರು, ಆದರೆ ಏನೋ ಕಾರಣದಿಂದ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ಆದರೆ ಈಗಿರೋ ಲೈಫಲ್ಲಿ ಅಂಥ ಸ್ಟೆಬಿಲಿಟಿ ಇಲ್ಲ. ಹೊಳೆಯೋದೆಲ್ಲ ಚಿನ್ನ ಅಂತ ಅಂದ್ಕೊಂಡಿದ್ರು. ಆ ಮೂರನೇ ವ್ಯಕ್ತಿ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗಿದ್ರು. ಇವೆಲ್ಲ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ರು. ಈಗ ಅವ್ರ ಲೈಫಲ್ಲಿ ಅಂಥ ಸ್ಟೆಬಿಲಿಟಿ ಇಲ್ಲ ಅನ್ನೋದಿದೆ. ಇಲ್ಲಿ ಮಧ್ಯ ಅವ್ರ ಮನೆಯವರು ಇರ್ಬೋದು, ಯಾರೋ ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾರೆ ಅನ್ನೋದಿದೆ. ಮನಸ್ಸಿಲ್ದಿದ್ರೂ ಇವೆಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ಆದರೆ ಈಗ ಅಂಥ ಸಂತೋಷ ಇಲ್ಲ. ಮನಸ್ಸು ಆಗಾಗ ನಿಮ್ಮ ನೆನಪುಗಳ ಹಿಂದೆ ಓಡ್ತಾ ಇದೆ. ಮತ್ತು ಈ ವ್ಯಕ್ತಿ ಏನು ಮಾಡ್ತಾರೆ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ? ಹೇಗೆ ನೋಡೋಣ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ಬರುತ್ತೆ? ನೀವು ಸದಾ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು? ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲಿ ನೀವೊಬ್ಬರು ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಹಳೆ ಫ್ರೆಂಡ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಹಿಂದೆ ಒಂದು ಟೈಮಲ್ಲಿ
ನೀವು ತುಂಬ ಇಷ್ಟಪಟ್ಟಿದ್ರಿ ಇವರನ್ನು. ನೋಡೋಕ್ಕೆ ಸುಮಾರಾಗಿದ್ರೂ ನಿಮಗೆ ಅವರು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ರು. ನೀವು ಅವರನ್ನು ತುಂಬ ಹಚ್ಕೊಂಡಿದ್ರಿ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಅವ್ರ ಮನೆಯವರು ಮಧ್ಯೆ ಬಂದಿದ್ರಿಂದ ಇಬ್ಬರು ದೂರ ಆಗಿದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ. ನೀವು ಸುಮಾರು ದಿನ ಕಾದು ಸುಮ್ಮನಾಗಿದ್ರಿ. ಮತ್ತು ಆ ಹಳೆ ಫ್ರೆಂಡ್ಶಿಪ್ ಚಿಗುರ್ತಾ ಇದೆ ಅನ್ಕೋತೀನಿ. ಇದು ನಿಮಗೆ ಶಾಕ್ ಆಗಿದೆ. ಕೆಲವರು ಮೂವ್ ಆನ್ ಆಗಿದ್ದೀರಾ. ನಿಮಗೆ ಇಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಷನ್ಸ್ ಇದೆ. ಇವೆಲ್ಲ ಕನ್ಫ್ಯೂಷನ್ಸ್ ಇದ್ರೂ ಮತ್ತೆ ಕನೆಕ್ಟ್ ಆಗಿದ್ದೀರಾ. ಮೊದಲಿನ ಆ ಕ್ಲೋಸ್ನೆಸ್ ಇಲ್ಲ, ಆತ್ಮೀಯತೆ ಇಲ್ಲ. ಈಗೀಗ ನಿಮ್ಮನ್ನು ಈ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆದರೂ ಸಮಾಧಾನವಾಗಿದ್ದೀರಾ. ಯೋಚನೆ ಇದೆ. ಇಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು, ಎಂಡ್ ಆಗಿಲ್ಲ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಯಾಕೆಂದರೆ ಇಲ್ಲೊಂದು ದೀಪದ ಆಕಾರ ಬರ್ತಾ ಇದೆ, ಮತ್ತೆ ಅದು ಬೆಳಗುತ್ತೆ ಅಂತ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಕನ್ಫ್ಯೂಷನ್ಸ್ ಇದೆ, ಡ್ಯುಯಲ್ ಮೈಂಡ್ ಇದೆ. ಇನ್ನೂ ಸ್ಟೆಬಿಲಿಟಿ ಬಂದಿಲ್ಲ. ಅದಕ್ಕೆ ಕಾಲಾವಕಾಶ ಬೇಕು, ಬ್ಲಾಕೇಜಸ್ ರಿಮೂವ್ ಆಗಬೇಕು. ಕೆಲವರು ಇನ್ನೂ ಆ ಕನ್ಫ್ಯೂಷನಿಂದ ಆಚೆ ಬಂದಿಲ್ಲ. ಯಾಕೆಂದರೆ ಇಷ್ಟು ದಿನ ಇಲ್ಲದ ಭಾವನೆ ಈಗ ಯಾಕೆ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ತುಂಬ ಪ್ರೀತಿಯಿಂದ ಇದ್ದ ಫ್ರೆಂಡ್ಶಿಪ್ ಕಟ್ಟಾಗಿತ್ತು. ಆಗ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿತ್ತು. ಈಗ ಕನೆಕ್ಟ್ ಆಗಿದ್ದು ಖುಷಿ ಇದೆ. ಆದ್ರೂ ಇಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಮೊದಲಿನ ಆತ್ಮೀಯತೆ ಇಲ್ಲ. ಆಗಾಗ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ತಾರೆ. ಇದರಿಂದೆಲ್ಲ ಅನುಮಾನ ಬರ್ತಾ ಇದೆ. ನಿಮಗೆ ಏನಾದರೂ ತಪ್ಪು ಡಿಸಿಷನ್ ತೊಗೊಂಡ್ಬಿಡ್ತೀನಾ ಹಾಗನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ರು. ಇಲ್ಲಿ ಅವ್ರ ಲೈಫಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಇದೆ. ಇದರಿಂದ ನಿಮ್ಮ ಫ್ರೆಂಡ್ಶಿಪ್ ಹಾಳಾಗಿತ್ತು. ಒಂದು ಕಡೆ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಇನ್ನೊಂದು ಕಡೆ ಮನೆಯವ್ರ ಮಾತು ಕೇಳಬೇಕಿತ್ತು. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಮನ್ನು ಬೇಜಾರು ಮಾಡೋಕೆ ಇಷ್ಟ ಇರಲಿಲ್ಲ, ಆದ್ರೂ ಕಷ್ಟದಿಂದ ಏನೋ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಈಗೀಗ ಅವರು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾರಣ ನೋಡೋಣ. ಅವ್ರಿಗೆ ಈಗಿರೋ ಪರಿಸ್ಥಿತಿನಲ್ಲಿ ಅಂಥ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಮನೆಯವ್ರ ಸಂತೋಷ ಮುಖ್ಯ ಆಗಿತ್ತು. ಆದರೆ ಈಗಿರೋ ಪರಿಸ್ಥಿತಿನಲ್ಲಿ ಅಂಥ ಖುಷಿ ಇಲ್ಲ, ಸಂತೋಷ ಇಲ್ಲ. ಇದೆಲ್ಲ ನಿಮಗೆ ಹೇಳಿ ಬೇಜಾರು ಮಾಡೋದು ಬೇಡ ಅನಿಸಿರಬಹುದು. ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಏನೋ ಪಶ್ಚಾತ್ತಾಪ ಇತ್ತು, ರಿಗ್ರೆಟ್ಸ್ ಇತ್ತು. ಹಾಗಿರೋದ್ರಿಂದ ಇಷ್ಟು ದಿನ ನಿಮ್ಮಿಂದ ದೂರ ಆಗಿದ್ರು. ಆದರೆ ಮನಸ್ಸು ತಡಿಲಾರ್ದೆ ಈಗ ನಿಮ್ಮನ್ನು ಭೇಟಿಯಾಗಿದ್ದಾರೆ. ಮತ್ತೆ ನಿಧಾನವಾಗಿ ಆದ್ರೂ ಈ ಫ್ರೆಂಡ್ಶಿಪ್ ಬೆಳೆಯುತ್ತಾ? ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಏಂಜಲ್ಸ್ ಏನು ಹೇಳ್ತಾರೆ? ಇಲ್ಲಿ ಸೋಲ್ ಮೇಟ್ಸ್ ಅನ್ನೋದು ಬರ್ತಾ ಇದೆ ನೋಡಿ. ಚೇಂಜ್ ಇನ್ ದ ವಿಂಡ್, ಟೈಮ್ ಟು ಗೋ. ಹಾಗೆ ಚಾಪ್ ವುಡ್ ಬಾಟಮ್ನಲ್ಲಿ ಏನಿದೆ, ಅಬ್ಸರ್ವರ್. ಈ ಒಂದು ಮೆಸೇಜ್ಗಳನ್ನ ನೋಡಿದಾಗ ಈ ಫ್ರೆಂಡ್ಶಿಪ್ ನಿಧಾನವಾಗಿ ಮುಂದುವರಿಯುತ್ತೆ. ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳಿದೆ. ನಿಧಾನವಾಗಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಬರೋಕ್ಕೆ ಶುರು ಆಗುತ್ತೆ. ನೀವು ಒಂದ್ಸರಿ ಮೋಸ ಹೋಗಿರೋದ್ರಿಂದ ಈ ವ್ಯಕ್ತಿ ಮೇಲೆ ನಿಮಗೆ ಇನ್ನೂ ನಂಬಿಕೆ ಇಲ್ಲ. ಅವ್ರ ಬಿಹೇವಿಯರನ್ನು ಹಾಗೇ ಇದೆ. ಆಗಾಗ ನಿಮ್ಮಿಂದ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ತಾರೆ. ನಿಮ್ಗಂತ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಿರೋದ್ರಿಂದ ನೀವು ಸುಮ್ಮನೆ ಇದ್ದೀರಾ. ನೀವಿಬ್ರು ಸೋಲ್ಮೇಟ್ಸ್ ಆಗಿರೋದ್ರಿಂದ ಬ್ಲಾಕೇಜಸ್ ಇರುತ್ತೆ. ಗ್ರ್ಯಾಚುಯಲ್ ಆಗಿ ಅದೆಲ್ಲ ರಿಮೂವ್ ಆಗುತ್ತೆ. ಆಗಾಗ ಇಬ್ಬರಲ್ಲೂ ಮಾತುಕತೆಗಳು ಇರುತ್ತೆ. ನೀವು ಅಷ್ಟು ಸುಲಭವಾಗಿ ಈ ವ್ಯಕ್ತಿನ ಒಪ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಅವ್ರ ಬಿಹೇವಿಯರ್ನ ನೀವು ತುಂಬ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೀರಾ. ಒಂದು ಕಾಲದಲ್ಲಿ ನೀವು ಇಷ್ಟಪಟ್ಟಿದ್ರಿ ಸರಿ, ಆದರೆ ತುಂಬ ದಿನದ ಗ್ಯಾಪ್ ಇರೋದ್ರಿಂದ ನಿಮ್ಗೇನೇನೋ ಅನುಮಾನಗಳಿದೆ ಮನಸ್ಸಲ್ಲಿ. ಅದಕ್ಕೆ ಸರಿಯಾದ ಉತ್ತರ ಅವರಿಂದ ಸಿಗ್ತಾ ಇಲ್ಲ. ಹಾಗಿರೋದ್ರಿಂದ ನೀವು ಇನ್ನೂ ಕಾಯ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಬರುತ್ತೆ. ಒಂದು ಕಾಲದಲ್ಲಿ ನೀವು ಇಷ್ಟಪಡ್ತಾ ಇದ್ದಂಥ ವ್ಯಕ್ತಿ ಮತ್ತೆ ನಿಮ್ಮನ್ನು ಹುಡ್ಕೊಂಡ್ಬಂದಿದ್ದಾರೆ ಸರಿ. ನಿಧಾನವಾಗಿ ಇಬ್ಬರಲ್ಲೂ ಮೊದಲಿನ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.